ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ, ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ. ಅಂಥವ್ರಿಗೆ ನಾನು ಅದೇ ರವದ್ಲಿಂದನೇ ದೋಸೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ದಿಢೀರ್ ದೋಸೆ ಅಂತ ಅದ್ರ ಹೆಸರು. ಬನ್ನಿರಿ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ರವೆ ದೋಸೆ ಮಾಡೋಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಭಾಳ ಚೆನ್ನಾಗಿ ಆಗ್ತವೆ ಫ್ರೆಂಡ್ಸ್. ಇದು ದೋಸೆ ಮಕ್ಕಳು ಬೇಕಂದ ತಕ್ಷಣವೇ ನೀವು ಮಾಡಿಕೊಡ್ಬೋದು. ಈಗ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಅಳತೆಯಲ್ಲಿ ನಾನು 1 ಕಪ್ಪಷ್ಟು ರವೆ ತೊಗೊತಿದ್ದೀನಿ. ಇವು ಕೆಂಪು ರವೆ ಆದರೂ ತೊಗೋಬೋದು ನೀವು, ಇಲ್ಲ ಇನ್ನೊಂದು ಉಪ್ಪಿಟ್ಟು ಮಾಡ್ತೀವಲ್ಲ ಬಿಳಿ ರವೆ, ಬಾಂಬೆ ರವೆ ಅಂತೀವಿ ನಾವು, ಅವಾದ್ರೂ ತೊಗೋಬೋದು. ನಾನೀಗ ಕೆಂಪು ರವೆ ಹಾಕ್ತಾಯಿದ್ದೀನಿ 1 ಕಪ್ಪು. ಈಗ ಇದೇ ಕಪ್ ಅಳತೆಯಷ್ಟೇ ನಾನು ಮೊಸರು ಹಾಕ್ತಾಯಿದ್ದೀನಿ. ಇದು ಹುಳಿ ಜಾಸ್ತಿ ಇದೆ ಫ್ರೆಂಡ್ಸ್, ನಾನು ಅದಕ್ಕೆ ಸ್ವಲ್ಪ ಮೊಸರು ಕಡಿಮೆ ತೊಗೊಂಡಿದ್ದೀನಿ. ನೀವು ಹುಳಿಗೆ ಕಡಿಮೆ ಇತ್ತಂದರೆ ನೀವು ಇದ್ರ ತುಂಬ ಆದರೂ ತೊಗೋಬೋದು. ನಾನೊಂದು 3/4 ಭಾಗದಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕಿ ಕಲಸೋಣ. ಇದು ನೀರು ಎಷ್ಟು ಹಿಡಿಯುತ್ತೆ ಅಷ್ಟೇ ನೋಡಿ, ನೀರು ನೋಡಿ ಹಾಕಿ ಕಲಿಸ್ರಿ ಫ್ರೆಂಡ್ಸ್. ಇದು ಭಾಳ ನೀರಾದರೆ ಮತ್ತೆ ದೋಸೆ ಚೆನ್ನಾಗಿ ಬರಲ್ಲ. ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕಿ ಕಲಿಸ್ಕೊಳ್ರಿ. ನೋಡಿ ಫ್ರೆಂಡ್ಸ್, ನಾನೀಗ ಈ ಥರ ಕಲಿಸಿದ್ದೀನಿ. ಇಷ್ಟೇ ಹದದಲ್ಲಿರಲಿ, ಭಾಳ ನೀರು ಮಾಡಬೇಡ್ರಿ ಮತ್ತು ಭಾಳ ಗಟ್ಟಿ ಮಾಡಬೇಡ್ರಿ, ದೋಸೆ ಚೆನ್ನಾಗಿ ಆಗಲ್ಲ. ಇಷ್ಟೇ ಇರಲಿ. ಈಗ ಇದೊಂದು ಅರ್ಧ ಗಂಟೆ ನೆನಿಲಿ. ನೆಂದ್ಮೇಲೆ ನಾನು ದೋಸೆ ಹಾಕೋದು ತೋರಿಸ್ತೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ 1 ಚಿಟಿಕೆ ಅಷ್ಟು ಸೋಡಾ ಹಾಕೋಣ. ಈಗ ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಡ್ರಿ. ಇದು ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ನೆನಿಲಿ. ನೆಂದಮೇಲೆ ದೋಸೆ ಹಾಕಿದರೆ ಸೇಮ್ ಮಸಾಲ ದೋಸೆ ಥರನೇ ಇರುತ್ತೆ. ಇದು ನಿಮ್ಮ ಮಕ್ಕಳು ಕೇಳಿದಾಗ, ನಿಮಗೆಲ್ಲ ಏನಾದರೂ ಅರ್ಜೆಂಟ್ ಇದ್ದಾಗ ನೀವು ಬೇಗನೆ ಮಾಡ್ಕೊಂಡು ತಿನ್ಬೋದು. ಅಕ್ಕಿ ನೆನೆ ಹಾಕಿನೇ ಮಾಡಬೇಕು ಅನ್ನೋ ಸಮಸ್ಯೆ ಇರೋಲ್ಲ. ದೋಸೆನೂ ಭಾಳ ಟೇಸ್ಟಿಯಾಗಿ ಆಗಿರ್ತಾವ. ಈಗ ಇದನ್ನ ಮುಚ್ಚಿಡೋಣ. ಇದು ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ನೆನಿಲಿ. ನೋಡಿ ಫ್ರೆಂಡ್ಸ್, ಈಗಿದು ಈ ಥರ ನೆಂದಿದೆ. ಈಗ ರವೆ ಎಲ್ಲ ನೀಟಾಗಿ ನೆಂದಿದ್ದಾವ. ನೋಡಿ ಫ್ರೆಂಡ್ಸ್, ಈಗ ಅದು ನೆಂದಿರೋದು ಇದೆ ಅಲ್ಲ, ಅದನ್ನೆಲ್ಲ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗಿದು ನೆಂದಿದೆ ಅಲ್ಲ, ನೆಂದಿರೋದನ್ನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. 1 ರೌಂಡ್ ಮಿಕ್ಸಿಗೆ ಹಾಕ್ರಿ. ಇದು ನೆನೆಸಿ ಯಾಕೆ ಮಿಕ್ಸಿಗೆ ಹಾಕ್ಬೇಕಂದ್ರೆ, ರವೆ ಚೆನ್ನಾಗಿ ನೆಂದಿರ್ತಾವ. ಜಲ್ದಿ ಮಿಕ್ಸಿಗೆ ಹಾಕಿದ ತಕ್ಷಣವೇ ಸಾಫ್ಟ್ ಆಗಿಬಿಡುತ್ತೆ, ಹಿಟ್ಟು ಜಲ್ದಿ ಸಣ್ಣ ಆಗಿಬಿಡುತ್ತೆ. ಅದಕ್ಕಂತ ನಾನು ನೆನೆಸಿ ಮಿಕ್ಸಿಗೆ ಹಾಕಿದ್ದೀನಿ. ಈ ಥರ ಈಗ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ. ಈಗ ಇದನ್ನು ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಈಗ ಇದು ಹಂಚು ಕಾದಿದೆ. ಸ್ವಲ್ಪ ಈ ಥರ ನೀರು ಸಿಂಪಿಸಿ ಈಗ ನಾನು ದೋಸೆ ಹಾಕಿ ತೋರಿಸ್ತೀನಿ. ನೀವು ಅಕ್ಕಿ ನೆನೆ ಹಾಕಿ ಮಾಡಿರೋ ದೋಸೆ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಇದು ದೋಸೆನೂ ಬಹಳ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿರ್ತಾವ. ಮತ್ತು ನೀವು ನೆನೆಸ್ಕೊಂಡ ತಕ್ಷಣವೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಟಿಫನ್ ಬಾಕ್ಸಿಗೆ ಏನಾದರೂ ಕೇಳಿದ್ರಂದರೆ, ಈಗ ದಿಢೀರಾಗಿ ಒಂದೊಂದು ಸಲ ಮಕ್ಕಳು ದೋಸೆ ಕೇಳ್ತಾ ಇರ್ತಾರೆ, ನಂಗೆ ಇವತ್ತು ದೋಸೆ ಬೇಕು ಬಾಕ್ಸಿಗೆ ಅಂತ. ಆ ಥರ ಕೇಳಿದ ತಕ್ಷಣವೇ ನೀವು ಮಾಡಿಕೊಡ್ಬೋದು. ಅರ್ಧ ಗಂಟೆಲಿ ದೋಸೆ ರೆಡಿ ಆಗಿಬಿಡುತ್ತೆ, ನೆನೆ ಹಾಕೋ ಅವಶ್ಯಕತೆಯೇ ಇರಲ್ಲ. ಈಗಿದು ಚೆನ್ನಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ಈಗ ನೀವು ಸ್ಪೂನ್ ಸಹಾಯದಿಂದ ತೆಗಿಯೋ ಅವಶ್ಯಕತೆನೇ ಇಲ್ಲ. ನೋಡಿ ಯಾವ ಥರ ಮೇಲೆ ಎದ್ದಿದ್ದಾವೆ. ಈ ಥರ ನೀವು ಏನು ಸ್ಪೂನ್ ಇದಕ್ಕೆ ಟಚ್ ಮಾಡೋ ಸಮಸ್ಯೆನೇ ಇರಲ್ಲ. ಆ ಥರ ನೀಟಾಗಿ ಎದ್ದಿರ್ತವೆ. ಎಲ್ಲಿನೂ ಹಂಚಿಗೆ ಒಂದು ಸ್ವಲ್ಪನೂ ಇದು ಹತ್ಕೊಳಂಗಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ ದೋಸೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದ್ದಾವ. ಈಗ ನಾನು ಇನ್ನೊಂದು ಹಾಕಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಈ ಥರ ನೀವು ಮನೆಯಲ್ಲಿ ಕೆಂಪು ಚಟ್ನಿ ಮಾಡಿದರೆ, ನಾನು ಮೊನ್ನೆ ವಿಡಿಯೋ ತೋರಿಸಿದ್ನಲ್ಲ ಆ ಥರ ಹಿಂಗೆ ಚಟ್ನಿ ಮಾಡಿಕೊಡ್ರಿ. ಮಾಡಿಕೊಂಡು ಈ ಥರ ನೀವು ಹಚ್ಕೊಂಡು ತಿನ್ಬೋದು. ಚಟ್ನಿ ಅವಶ್ಯಕತೆ ಇರಲ್ಲ. ಮಕ್ಕಳು ಖಾರ ತಿಂತಾರೆ ಅನ್ನೋದಾದರೆ ಅವರಿಗಾದ್ರೂ ಹಚ್ಚಿ ನೀವು ಕೈಯಲ್ಲಿ ಸುತ್ತಿ ಕೊಡ್ಬೋದು ದೋಸೆನ. ಅವ್ರು ಓಡಾಡ್ತಾನೆ ತಿಂತಾರ. ನೋಡಿ ಫ್ರೆಂಡ್ಸ್, ಈ ಥರ ನೀವು ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡಿ ಕೊಟ್ಟರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ದೋಸೆನ. ದಿಢೀರ್ ದೋಸೆ ರೆಡಿ ನೋಡ್ರಿ ಫ್ರೆಂಡ್ಸ್. ಇಷ್ಟೇ ಮಾಡೋದು. ಭಾಳ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ದೋಸೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ತಿನ್ನಿರಿ. ದೋಸೆ ಚೆನ್ನಾಗಾಗುತ್ತೆ. ಕೆಂಪು ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲಾಂದರೆ ಪುಟಾಣಿ ಶೇಂಗಾ ಚಟ್ನಿ ಮಾಡ್ಕೊಂಡಾದರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.